ಏನು ನಿನ್ನೆ ಸೊಲ್ಲಾಪುರದಲ್ಲಿ ಹೋದಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ನ ನಿರ್ವಾಹಕನ ಮೇಲೆ ಒತ್ತಾಯಪೂರ್ವಕವಾಗಿ ಕೇಸರಿ ಬಣ್ಣವನ್ನ ಸುರಿದು ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಮೇಲೆ ಮರಾಠಿನಲ್ಲಿ ಬಹಳ ದೊಡ್ಡದಾಗಿ ಬರೆದು ಗಂಡಸರು ಅಂತ ಹೇಳಿ ಮೀಸೆ ತಿರುತ್ತಾ ಇದ್ರು. ಅದಕ್ಕೇನ್ ಮಹಾನ್ ಶಕ್ತಿ ಬೇಕಾಗಿಲ್ಲ, ಪರಾಕ್ರಮ ಬೇಕಾಗಿಲ್ಲ, ಪೌರುಷ ಬೇಕಾಗಿಲ್ಲ. ಅಮರ ಕುತ್ತ ಅಮರ ಗಲ್ಲಿ ಮೇ ಶೇರ್ ಅಂತ ಹೇಳಿ ಅವ್ರವ್ರ ಊರಿಗೆ ಹೋದಾಗ ಅವ್ರೆಲ್ಲಾರು ತೋರಿಸ್ಬೋದು. ಆದ್ರೆ ಅವ್ರ ಊರಿಂದ ಬಂದಂತ ಜನಗಳನ್ನ ನಾವ್ ಇವತ್ತು ಎಷ್ಟು ಗೌರವವಾಗಿ ಪ್ರೀತಿಯಿಂದ ಸುರಕ್ಷತೆಯಿಂದ ಕಳಿಸ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಇದ್ಕೊಂಡು ನಾವು ಹೊಡಿಬಹುದು, ಹೊಡೆಯೋದ್ರಿಂದ ಏನು ಸಾಧನೆ ಮಾಡಕ್ಕಲ್ಲ. ನಮ್ಮ ಹೋರಾಟ ಏನಿದ್ರು ಮರಾಠಿ ಪುಂಡರ ಮೇಲೆ, ಕನ್ನಡ ವಿರೋಧಿಗಳ ಮೇಲೆ, MES ನ ಪುಂಡರ ಮೇಲೆ, ಶಿವಸೇನೆಯ ಪುಂಡರ ಮೇಲೆ ನಾವು ಅದನ್ನ ನಿರಂತರ ಜಾರಿಯಲ್ಲಿ ಇಟ್ಟಿರ್ತೀವಿ. ಆದ್ರೆ ಅದಕ್ಕೋಸ್ಕರ ಅಮಾಯಕರು ಬಲಿಯಾಗಬಾರ್ದು ಅನ್ನೋಂಥ ಉದ್ದೇಶದಿಂದ ಕನಿಷ್ಠ ಪಕ್ಷ ಅದ್ರದ್ದೊಂದು ಗೌರವ ತಿಳ್ಕೊಳ್ರೋ, ಹೋರಾಟದ ಘನತೆ ತಿಳ್ಕೊಳ್ರೋ ಅಂತ ಹೇಳಿ ಅವ್ರಿಗೆ ಇದನ್ನ ಸಂದೇಶವನ್ನ ಕೊಡಲಿಕ್ಕೆ ನಾವು ಇವತ್ತು ಎಲ್ಲ ಮಹಾರಾಷ್ಟ್ರದ ವಾಹನಗಳನ್ನ ನಿಲ್ಲಿಸಿ ಅವ್ರಿಗೆ ಸಿಹಿ ಕೊಡುವಂಥದ್ದು, ಹೂವು ಕೊಡುವಂಥದ್ದು, ಕನ್ನಡದ ಶಾಲನ್ನ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಎಲ್ಲಿ ಮಾಡಿದ್ರು ತಪ್ಪೇ, ಅಕ್ಷಮ್ಯ. ಹೋಗ್ರಿ ಅಮಾಯಕನ್ ಸಿಕ್ಬಿಟ್ಟು ಯಾರೋ 50 ವರ್ಷ 60 ವರ್ಷದ ಚಾಲಕರನ್ನ ಹೊಟ್ಟೆಪಾಡಿಗೆ ಬಂದಿರ್ತಾರ್ರಿ. ಅವ್ರೇನ್ ಲಾಂಗ್ಗಳು ಮುಚ್ಗಳು ಗನ್ಗಳು ಇಟ್ಕೊಂಡ್ ಬಂದಿರ್ತಾರ. ಅಂತವ್ರ ಮೇಲೆ ಎಂತ ಪೌರುಷ ತಾಕತ್ತಿದ್ರೆ ಒಂದು ಅಖಾಡ ಸೃಷ್ಟಿ ಮಾಡ್ಲಿ, ಜಾಗ ಹೇಳಿ, ಸಮಯ ನಿಗದಿ ಮಾಡ್ಲಿ. ಅವತ್ತು ಕರ್ನಾಟಕ ಕೃಷ್ಣ ಪ್ರವೀಣ್ ಶೆಟ್ಟಿ ಬಣ ಜಾಗಕ್ಕೆ ಹೋಗುತ್ತೆ. ಅವತ್ತು ಬೇಕಾದ್ರೆ ತಾಕತ್ತು ಬಲ ಪ್ರದರ್ಶನ ಮಾಡ್ಲಿ. ಅಮಾಯಕರು ನಿಡ್ಕೊಂಡು ಹೊಡಿಬೇಡ್ರಿ ಅಂತ ಹೇಳೋದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದೀವಿ. ಥ್ಯಾಂಕ್ ಯು.